ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಚಾಪ್ಟರ್ನ 3 ಮಾರ್ಕ್ಸ್ ಕ್ವಶನ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್. ನೋಡ್ಬೋದು, ಫೈಂಡ್ ಟು ಪಾಸಿಟಿವ್ ನಂಬರ್ಸ್ whose sum is 15 and the sum of the whose square is minimum. We have to find that minimum value. Let solution. Let consider that two numbers. ಏನನ್ನು ಕನ್ಸಿಡರ್ ಮಾಡೋಣ? ಟೂ ನಂಬರ್ ಎಕ್ಸ್ ಆ್ಯಂಡ್ ವೈ. ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ನಮಗೇನು ಕೊಟ್ಟಿದ್ದಾರೆ? ಟೂ ಪಾಸಿಟಿವ್ ನಂಬರ್ ಸಮ್ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 80. ಅದಾಗ ವೈ ಇಸ್ ಈಕ್ವಲ್ ಟು ಏನು ಕನ್ಸಿಡರ್ ಮಾಡೋಣ? 15. ಪ್ಲಸ್ ಹಾಕಿದ್ರೆ ಏನಾಗುತ್ತೆ? ಮೈನಸ್ ವೈ ಇಸ್ ಈಕ್ವಲ್ ಟು 15 ಮೈನಸ್ ಎಕ್ಸ್. ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡಿ. ದ ಸಮ್ ಆಫ್ ದಿ ಹೂಸ್ ಸ್ಕ್ವಯರ್ ಈಸ್ ಮಿನಿಮಮ್. ಸ್ಕ್ವಯರ್ ಅಂದರೆ ಅಗೇನ್ ವಿ ಹ್ಯಾವ್ ಟು ಕನ್ಸಿಡರ್. ಮತ್ತೆ ಕನ್ಸಿಡರ್ ಮಾಡೋಣ. ಏನಂತ ಕನ್ಸಿಡರ್ ಮಾಡೋಣ? ಲೆಟ್ ದಿ two numbers, one is we have to consider x, another ಏನು ಕನ್ಸಿಡರ್ ಮಾಡೋಣ? 15 ಮೈನಸ್ ಎಕ್ಸ್. ವೈ ಅನ್ನ ನಾವು ಏನು ಕನ್ಸಿಡರ್ ಮಾಡೋಣ? 15 ಮೈನಸ್ ಎಕ್ಸ್. ಇಲ್ಲಿ ಕಡೆ ಸಮ್ ಆಫ್ ದಿ ಹೂ ಸ್ಕ್ವಯರ್ ಇಸ್ ಮಿನಿಮಮ್. ಎಸ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಕನ್ಸಿಡರ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸ್ಕ್ವಯರ್ ಇಸ್ ಮಿನಿಮಮ್ ಅಂದರೆ ಸಮ್ ಅಂದರೆ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಇಲ್ಲಿ ನೋಡ್ಬೋದು ನೀವು, ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್ ಪ್ಲಸ್ ವೈ ಸ್ಕ್ವಯರ್ ನಮ್ಗೆ ಏನು ಸಿಕ್ತು? 15 ಮೈನಸ್ ಎಕ್ಸ್ ಹೋಲ್ ಸ್ಕ್ವಯರ್. ನಿಮ್ಗೆ ಗೊತ್ತಿರೋ ಹಾಗೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್ ಎ ಸ್ಕ್ವಯರ್ ಅಂದರೆ 15 ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಮೈನಸ್ 2ab 2 ಇಂಟು 15 ಇಂಟು ಎಕ್ಸ್. ಅವಾಗ ಏನಾಗುತ್ತೆ ಹೇಳಿ? ಎಕ್ಸ್ ಸ್ಕ್ವಯರ್ ಪ್ಲಸ್ 15 15 225 ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 30 ಎಕ್ಸ್. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ 2x ಸ್ಕ್ವಯರ್ ಮೈನಸ್ 30x ಪ್ಲಸ್ 225 ಎಸ್ ಆಫ್ ಎಕ್ಸ್. ಈಗ ನಾವೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ? ಎಸ್ ಡ್ಯಾಸ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ? 4x ಅಂದರೆ 2 ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇಸ್ 2x ಮೈನಸ್ 30x. ಡಿಫರೆನ್ಸಿಯೇಷನ್ ಆಫ್ 225 is 0. ಎಸ್ ಡ್ಯಾಸ್ ಆಫ್ ಎಕ್ಸ್ ಈಕ್ವಲ್ ಟು ಏನು ಬಂತು ನಮ್ಮದು? 4x ಮೈನಸ್ 30x. ಇಲ್ಲಿ ನೋಡ್ಬೋದು ನೀವು, ಎಕ್ಸ್ ಸ್ಕ್ವಯರ್ ಇದ್ರೆ ನಮ್ಮ ಗ್ರಾಫ್ ಯಾವ ರೀತಿ ಬರುತ್ತೆ ಅಂದರೆ ಎಕ್ಸ್ ಸ್ಕ್ವಯರ್ ಅಂದರೆ ಗ್ರಾಫ್ ಪ್ಲಸ್ ಇದ್ರೆ ಗ್ರಾಫ್ ಯಾವ ರೀತಿ ಬರುತ್ತೆ? ಈ ರೀತಿ ಬರುತ್ತೆ ಗ್ರಾಫ್. ಈ ರೀತಿ ಬಂದಾಗ ಇದೇನಿರುತ್ತೆ? ನಮ್ಮ ಸ್ಲೋಪ್ ಏನಿರುತ್ತೆ? ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ 0. ಸ್ಲೋಪ್ 0 ಅಂದರೆ dy ಬೈ ಡಿ ಎಕ್ಸ್ ಏನಾಗುತ್ತೆ? 0. ಆದ ಕಾರಣ ಎಸ್ ಡ್ಯಾಸ್ ಆಫ್ ಎಕ್ಸ್ ನಾವು 0 ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? 4x ಮೈನಸ್ 30x. 4x ಮೈನಸ್ 30x x ಬರಲ್ಲ. ಡಿಫರೆನ್ಸಿಯೇಷನ್ ಆಫ್ 30x ಏನಾಗುತ್ತೆ? ಓನ್ಲಿ 30. ಆವಾಗ 4x ಮೈನಸ್ 30 is equal to 0. 4x equal to 30 by 30. 4 into the third over divide 30 by 4. 2 2s 2 1s 2 5s. ಆದ ಕಾರಣ x equal to 15 by 2. 15 by 2 ಅಂದರೆ ಇದು ಎಕ್ಸ್ ವ್ಯಾಲ್ಯೂ. y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಪುಟ್ ದ ಎಕ್ಸ್ ವ್ಯಾಲ್ಯೂ ಇನ್ ಇಕ್ವೇಶನ್ ನಂಬರ್ 1. ಪುಟ್ ಎಕ್ಸ್ ವ್ಯಾಲ್ಯೂ ಇನ್ ಇಕ್ವೇಶನ್ ನಂಬರ್ 1. ಏನಾಗುತ್ತೆ ಹೇಳಿ? y ಈಕ್ವಲ್ ಟು 15 ಮೈನಸ್ ಎಕ್ಸ್. 15 ಮೈನಸ್ 15 ಬೈ 2 ಕ್ರಾಸ್ ಮಲ್ಟಿಫಿಕೇಶನ್. 30 ಮೈನಸ್ 15 ಬೈ 2 ಏನಾಗುತ್ತೆ? 15 ಬೈ 2. ದಿಸ್ ಇಸ್ y. therefore the two numbers are ಯಾವ್ದು ಸಿಕ್ತು ನಮಗೆ? ಎಕ್ಸ್ ಆ್ಯಂಡ್ y ಈಕ್ವಲ್ ಟು 15 ಬೈ 2 ಆ್ಯಂಡ್ 15 ಬೈ 2 ಬೋತ್ ಆರ್ ಸೇಮ್. ನೋಡ್ಬೋದು ಇದು ದಟ್ ಈಸ್ ಇದು
ನಿಮಗೆ ಬಹಳ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್. ನೋಡಿ ಸ್ಲೋಪ್ 0 ಯಾವಾಗ ನೀವು ಎಸ್ ಡ್ಯಾಶ್ ಎಫ್ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅಗೇನ್ ಡಿಫ್ರೆನ್ಸಿಯೇಷನ್ ಮಾಡಿ. ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ 4. therefore ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ, 4 30 ಆಗುತ್ತೆ. 4 ಅಂದ್ರೆ 4 is the that minimum value f dash of x. Therefore this is our solution. Here the 0 is less than 4 ಅಂದ್ರೆ ನಮ್ಮ ಆನ್ಸರ್ ಎಂಬುದು 15/2. ಎಕ್ಸಾಕ್ಟ್ ವ್ಯಾಲ್ಯೂ ಏನಿದೆ 15/2. 15/2 ನೋಡಬಹುದು. ಅದೇ ರೀತಿಯಾಗಿ ಇದೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಅದೇ ರೀತಿ ಅದರ ಕಂಟಿನ್ಯೂ ಪಾರ್ಟ್. Find the two numbers whose sum is 24 whose product as large as possible. ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋದಿದೆ ನಮ್ದು. ಸೇಮ್ ಸೊಲ್ಯೂಷನ್. ಲೆಟ್ ಬಿ ಟೂ ನಂಬರ್ಸ್ ಎಕ್ಸ್ ಅಂಡ್ ವೈ. ಸಮ್ ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏನು 24. ಅವಾಗ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ 24 ಮೈನಸ್ ಎಕ್ಸ್. ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡಿ. ಅದಾಗ ದಿ product of the large number, then also consider let product two numbers. We have to consider first one is the x, second one is the 24 minus x. Product ಅಂದ್ರೆ p of x, ಅಲ್ಲಿ ಸ್ಕ್ವೇರ್ ಇತ್ತು f of x ಅಂತ s of x ಕನ್ಸಿಡರ್ ಮಾಡಿದ್ದೇವೆ. ಇಲ್ಲಿ ಪ್ರಾಡಕ್ಟ್ ಅಂದ್ರೆ p of x equal to x into y or xy. ಎಕ್ಸ್ ಪ್ಲೇಸ್ ನಲ್ಲಿ ಎಕ್ಸ್ ಬರೀ. y ಅಂದ್ರೆ ಏನು? y ಅಂದ್ರೆ 24 ಮೈನಸ್ ಎಕ್ಸ್. y ಅಂದ್ರೆ 24 ಮೈನಸ್ ಎಕ್ಸ್. ಕ್ರಾಸ್ ಮಲ್ಟಿಫಿಕೇಶನ್ 24x ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ನೆಗೆಟಿವ್ ಇದ್ರೆ ಗ್ರಾಫ್ ಯಾವ ರೀತಿ ಬರುತ್ತೆ? ಈ ರೀತಿ. ಇಲ್ಲೇನಿರುತ್ತೆ ಸ್ಲೋಪ್ ಏನಾಗಿರುತ್ತೆ 0. ಸ್ಲೋಪ್ 0 ಅಂದ್ರೆ dy/dx equal to 0. p of s. ಡಿಫರೆನ್ಸಿಯೇಷನ್ ಮಾಡಿದಾಗ ಏನಾಗುತ್ತೆ p dash of x equal to 24 ಮೈನಸ್ ಎಕ್ಸ್. 24x ಆದಾಗ ಮೊದಲು ಇಲ್ಲೇ ಫೈಂಡ್ ಔಟ್ ಮಾಡೋಣ. p ಡಬಲ್ ಡ್ಯಾಶ್ ಏನಾಗುತ್ತೆ p ಡಬಲ್ ಡ್ಯಾಶ್ equal to -2 is greater than 0 ಇದ್ದಾಗ ನಮಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ dy/dx equal to ಏನು ಮಾಡಬೇಕು 0. ಅಂದ್ರೆ p dash of x equal to 0 ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ 24 minus 2x equal to 0. 2x equal to 24. ಆ ಸೈಡ್ ಮಾಡಿ ಮೈನಸ್ ಆಗುತ್ತೆ. x equal to 24/2 ಅಂದ್ರೆ 2 1s are 2, 2 2s are 4. x equal to ಏನು ಬಂತು 12. x equal to 12. x equal to 12 ಬಂದ್ರೆ y is equal to ಏನು ಬರುತ್ತೆ ಅದೇ ರೀತಿ. ವ್ಯಾಲ್ಯೂ we have to put x value put in equation number 1. equation number ಏನಿದೆ ನೋಡಿ y is equal to 24 minus x ಅಂದ್ರೆ 24 minus 12 ಏನಾಗುತ್ತೆ 12. therefore two numbers are x and y is equal to 12, 12. ನೋಡ್ಕೊಳ್ಳಿ ಇದು ಕೂಡ 3 ಮಾರ್ಕ್ಸ್ ಕ್ವಶನ್ ಬಹಳ ಇಂಪಾರ್ಟೆಂಟ್. ಅಂದ್ರೆ ಡಬಲ್ ಡ್ಯಾಶ್ ಏನ್ ಬಂದೆ -2 ಗ್ರೇಟರ್ ದನ್ ಯಾವ್ದು ಬಂತು ಗ್ರೇಟರ್ ದನ್ 12 plus 12 8 14. ಇದೊಂದು ಬಹಳ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್. ಅದೇ ರೀತಿ ಇವೆರಡರಲ್ಲಿ ಒಂದು ಬರುವ ಕ್ವಶನ್ ಬಹಳ ಚಾನ್ಸಸ್ ಇದೆ ಅಪ್ಲಿಕೇಶನ್ ಅಂಡ್ ಚಾಪ್ಟರ್ ನಲ್ಲಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ.